ಹಾಯ್ ಫ್ರೆಂಡ್ಸ್, ಪ್ರತಿ ತಿಂಗಳು ಪ್ರಕೃತಿಯ ನಿಯಮದಂತೆ ನಡೆಯುವ ಆ 4 ದಿನಗಳ ಸಂಕಟ, ಹೊಟ್ಟೆ ನೋವು, ಸೊಂಟದ ಬೇನೆ ತೀವ್ರತೆ ಮತ್ತು ನಿರಂತರ ರಕ್ತಸ್ರಾವದ ನರಕಯಾತನೆ ಕೇವಲ ಒಬ್ಬ ಹೆಣ್ಣಿಗೆ ಮಾತ್ರ ಗೊತ್ತು. ಪ್ರಕೃತಿಯು ಜೀವಸೃಷ್ಟಿಯ ಉಗಮಕ್ಕಾಗಿ ಹೆಣ್ಣಿಗೆ ಕೊಟ್ಟ ಈ ವರವನ್ನು ಕಾಲಕ್ರಮೇಣ ಈ ಮನುಷ್ಯ ಸಮಾಜದ ದೊಡ್ಡ ಶಾಪದಂತೆ ಬಿಂಬಿಸ್ತಾನೆ. ಪುರುಷ ಪ್ರಧಾನವಾದ ಈ ಸಮಾಜ ಆ ನೋವನ್ನು ಹಂಚಿಕೊಳ್ಳುವುದೂ ಇಲ್ಲ. ಅವಳ ಕಷ್ಟವನ್ನು ಕನಿಷ್ಠ ಗೌರವದಿಂದ ಅರ್ಥ ಮಾಡಿಕೊಳ್ಳಲು ಎಂದಿಗೂ ಸಿದ್ಧವೂ ಕೂಡ ಇರಲಿಲ್ಲ. ಮುಟ್ಟಿನ ದಿನಗಳಲ್ಲಿ ಹೆಣ್ಣನ್ನು ಅಪವಿತ್ರ, ಮೈಲಿಗೆ ಎಂದು ಕತ್ತಲ ಕೋಣೆಗೆ ತಳ್ಳುತ್ತಾರೆ. ಅವಳ ದೈಹಿಕ ಸ್ವಚ್ಛತೆ, ಮಾನಸಿಕ ನೆಮ್ಮದಿ ಮತ್ತು ಆರೋಗ್ಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅವಳನ್ನು ಮೂಢನಂಬಿಕೆ ಬೇಲಿಗಳ ಮಧ್ಯೆ ಬಂಧಿಸ್ತಾರೆ. ಹೆಣ್ಣು ತನ್ನ ನೋವನ್ನು ತಾನೇ ನುಂಗಿಕೊಂಡು ಕಣ್ಣೀರನ್ನು ಒಳಗೆ ಬಚ್ಚಿಟ್ಟು ಬದುಕಬೇಕಾದ ದುಸ್ಥಿತಿ ಶತಮಾನಗಳಿಂದ ನಡೆದುಕೊಂಡು ಬಂದಿತ್ತು. ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸಮಾಜದ ಎಲ್ಲ ಕಟ್ಟುಪಾಡುಗಳನ್ನು ಮುರಿದು ಒಬ್ಬ ಗಂಡಸು ತನ್ನ ಪ್ಯಾಂಟ್ ಒಳಗಡೆ ರಕ್ತ ತುಂಬಿದ ರಬ್ಬರ್ ಟ್ಯೂಬ್ ಬಿಟ್ಟುಕೊಂಡು ರಕ್ತ ಹೊರಸೂಸುತ್ತಿರುವ ಒಂದು ಬಟ್ಟೆಯೊಂದಿಗೆ ಇಡೀ ಊರೆಲ್ಲ ಅಲೆಯುತ್ತಿದ್ದಾನೆ ಅಂದರೆ ನೀವೇನಂತೀರಾ ಸ್ನೇಹಿತರೆ? ಖಂಡಿತ ಆತನಿಗೆ ಹುಚ್ಚು ಹಿಡಿದಿದೆ, ವಿಕೃತ ಕಾಮುಕ ಅಂತ ಅಂತೀರಾ ಅಲ್ವಾ? ಹೌದು, ಇಡೀ ಊರು ಅಂದು ಆತನನ್ನು ಹಾಗೇ ಕರೆದಿತ್ತು. ಸ್ವತಃ ಹೆಂಡತಿ ಆತನ ಈ ನಿಗೂಢ ವರ್ತನೆಯನ್ನು ನೋಡಿ ಅಸಹ್ಯಪಟ್ಟು ಸಹಿಸಿಕೊಳ್ಳಲಾಗದೆ ಮನೆ ಬಿಟ್ಟು ಓಡಿ ಹೋದ್ಲು. ಹೆತ್ತ ತಾಯಿಯವನ ಅವತಾರ ನೋಡಿ ಕಣ್ಣೀರಿಡುತ್ತಾ ಸಮಾಜಕ್ಕೆ ಎದುರಿ ದೂರ ಸರಿದಳು. ಇಡೀ ಸಮಾಜ ಆತನನ್ನು ಮಾಟಮಂತ್ರ ಮಾಡುವವನು, ತಲೆ ಕೆಟ್ಟವನು ಎಂದು ಊರಿಂದಲೇ ಬಹಿಷ್ಕಾರ ಹಾಕಲು ಸಜ್ಜಾಯಿತು. ಆದರೆ ಈತ ಮಾಡಿದ ಆ ಒಂದು ಕೆಲಸ ಇಡೀ ಹೆಣ್ಣು ಮಕ್ಕಳ ಗೌರವವನ್ನು ಕಾಪಾಡಿದೆ. ಈತ ಆ ಹೆಣ್ಣು ಮಕ್ಕಳ ಕಷ್ಟವನ್ನು ಅರಿತುಕೊಂಡು ಆ ಮಾಡಿದ್ದ ಮಾಸ್ಟರ್ ಪ್ಲಾನ್ ಏನು ಗೊತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇತಿಹಾಸದ ಪುಟಗಳು ತಿರುವು ಪಡಿತವೆ. ಕೆಲವು ವರ್ಷಗಳ ನಂತರ ಕೇವಲ ಹುಚ್ಚನಂತೆ ಬಿಂಬಿಸುತ್ತಿದ್ದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಆತ ಜಗತ್ಪ್ರಸಿದ್ಧ ವ್ಯಕ್ತಿ ಆಗ್ತಾನೆ. ಆತನನ್ನು ಟೈಮ್ ಮ್ಯಾಗಝೀನ್ ಘೋಷಿಸಿತು. ಜಗತ್ತಿನ ದೊಡ್ಡ ದೊಡ್ಡ ಬಿಲಿಯನರ್ಗಳು ಮತ್ತು ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ಗಳು ಇವನ ಅದ್ಭುತ ಆವಿಷ್ಕಾರ ನೋಡಿ ಮೂಗಿನ ಮೇಲೆ ಬೆರಳಿಟ್ಟು ತಲೆಬಾಗಿಸಿದರು. ಇವತ್ತು ಕೋಟ್ಯಾಂತರ ಗ್ರಾಮೀಣ ಹೆಣ್ಣು ಮಕ್ಕಳು ಇವನ ಫೋಟೋ ನೋಡಿ ದೇವರಂತೆ ಕೈ ಮುಗಿತಾರೆ. ಹೆಣ್ಣಿನ ಋತುಚಕ್ರದ ಕಷ್ಟಗಳನ್ನು, ಆ ನೋವಿನ ದಿನಗಳ ಆರೋಗ್ಯದ ಕಾಳಜಿಯನ್ನು ಮೂಢ ಸಮಾಜಕ್ಕೆ ಮನವರಿಕೆ ಮಾಡಿಕೊಳ್ಳಲು, ಹಾಗೆ ಹೆಣ್ಣಿನ ಘನತೆಯನ್ನು ಎತ್ತಿ ಹಿಡಿಯಲು ತನ್ನ ಇಡೀ ಸಂಪಾದನೆ, ಸಂಸಾರ ಮತ್ತು ಜೀವನವನ್ನೇ ಪಣಕ್ಕಿಟ್ಟ ಆ ಮಹಾಚೇತನ ಇವತ್ತು ಭಾರತದ ಹೆಮ್ಮೆಯ ಪ್ಯಾಡ್ ಮ್ಯಾನ್ ಅರುಣಾಚಲಂ ಮುರುಗನಾಥನ್. ತಾನು ಪುರುಷನಾಗಿದ್ದರೂ ಹೆಣ್ಣಿನ ದೇಹದ ಅತ್ಯಂತ ಸೂಕ್ಷ್ಮ ನೋವಿಗೆ ಮದ್ದೆರೆದ ಆ ಮಹಾನಾಯಕನ ರೋಮಾಂಚಕ ರೋಮಗಳು ಎದ್ದು ನಿಲ್ಲುವಂಥ ಕತೆ ನಿಜಕ್ಕೂ ರೋಚಕವಾದದ್ದು. ಸ್ನೇಹಿತರೆ, ಈ ಕ್ರಾಂತಿಕಾರಿ ಕತೆ ಅಧಿಕೃತವಾಗಿ ಶುರುವಾಗೋದು ತಮಿಳುನಾಡಿನ ಕೊಯಮತ್ತೂರಿನ ಒಂದು ಅತ್ಯಂತ ಸಣ್ಣ ಗ್ರಾಮೀಣ ಹಳ್ಳಿಯಲ್ಲಿ. ಅಂದು 1961ರಲ್ಲಿ ಜನಿಸಿದ ಅರುಣಾಚಲಂ ಮುರುಗನಾಥನ್ ಅವರಿಗೆ ಬಡತನ ಎನ್ನುವುದೇ ಹುಟ್ಟುತ್ತಲೇ ಬೆನ್ನಿಗಿತ್ತ ಬಳುವಳಿಯಾಗಿತ್ತು. ನೇಕಾರಿಕೆ ಉದ್ಯೋಗ ಮಾಡಿಕೊಂಡಿದ್ದ ತಂದೆ ಅರುಣಾಚಲಂ ಮತ್ತು ತಾಯಿ ವನಿತಾ ಅವರು ದಿನವಿಡೀ ಕಷ್ಟಪಟ್ಟರು. ದಿನದ 3 ಹೊತ್ತಿನ ಊಟಕ್ಕೂ ಪರದಾಡೋ ಸ್ಥಿತಿ ಇತ್ತು. ಇಂಥ ಕಡು ಬಡತನದ ಮಧ್ಯೆ ಮುರುಗನಾಥನ್ ಅವರಿಗೆ ದೊಡ್ಡ ಆಘಾತ ಕಾದಿತ್ತು. ಇವರಿನ್ನು ಚಿಕ್ಕ ವಯಸ್ಸಿನ ಬಾಲಕನಾಗಿದ್ದಾಗಲೇ ತಂದೆ ಭೀಕರ ರಸ್ತೆ ಅಪಘಾತವೊಂದರಲ್ಲಿ ತೀರಿಕೊಳ್ತಾರೆ. ಕುಟುಂಬದ ಏಕೈಕ ಆಧಾರ ಸ್ತಂಭವೇ ಉರುಳಿ ಬಿದ್ದಾಗ ಆ ಬಡ ಕುಟುಂಬ ಬೀದಿಗೆ ಬೀಳ್ತದೆ. ಗಂಡನನ್ನು ಕಳೆದುಕೊಂಡ ತಾಯಿ ತನ್ನ ಮಗನನ್ನು ಹೇಗಾದರೂ ಮಾಡಿ ಓದಿಸಬೇಕೆಂದು ಅಕ್ಕಪಕ್ಕದ ಜಮೀನುಗಳಲ್ಲಿ ಕಟ್ಟು ಬಿಸಿಲಿನಲ್ಲಿ ದಿನಗೂಲಿ ಕೆಲಸ ಮಾಡಲು ಆರಂಭಿಸ್ತಾರೆ. ಆದರೆ ತಾಯಿ ಅಲ್ಪ ಆದಾಯದಿಂದ ಸಂಸಾರ ನಡೆಸುವುದು ಅಸಾಧ್ಯವಾಗಿತ್ತು. ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದರಿಂದ ಮುರುಗನಾಥನ್ ಅವರು ತಮ್ಮ 14ನೇ ವಯಸ್ಸಿಗೆ ಅನಿವಾರ್ಯವಾಗಿ ಶಾಲೆಯನ್ನು ಅರ್ಧಕ್ಕೆ ಬಿಡಬೇಕಾಗಿ ಬಂತು. ಪುಸ್ತಕ ಹಿಡಿಯಬೇಕಾದ ಕೈಗಳು ಹೊಟ್ಟೆಪಾಡಿಗಾಗಿ ವಿವಿಧ ಕೆಳಮಟ್ಟದ ಕೆಲಸಗಳಿಗೆ ಇಳಿಯಬೇಕಾಯಿತು. ಫ್ಯಾಕ್ಟರಿ ನೌಕರರಿಗೆ ದೂರದ ಊರುಗಳಿಂದ ಬಿಸಿ ಊಟ ತಲುಪಿಸುವುದು, ಲೇತ್ ಮಷಿನ್ ಆಪರೇಟಿಂಗ್ ಕಲಿಯುವುದು, ವೆಲ್ಡಿಂಗ್ ಕೆಲಸದ ಕಿಡಿಗಳ ಮಧ್ಯೆ ದಿನ ಕಳೆಯುವುದು ಮತ್ತು ಸೇಲ್ಸ್ ಏಜೆಂಟ್ ಆಗಿ ಬೀದಿ ಅಲೆಯುವುದು, ಹೀಗೆ ದಿನವಿಡೀ 18 ಗಂಟೆಗಳ ಕಾಲ ಕಷ್ಟಪಟ್ಟರೂ ದಿನದ ಕೊನೆಗೆ ಇವರ ಕೈ ಸೇರುತ್ತಿದ್ದುದು ಕೇವಲ ಕೆಲವು ರೂಪಾಯಿಗಳು ಮಾತ್ರ. ಹೀಗೆ ಕಷ್ಟಗಳಲ್ಲೇ ಬೆಳೆದ ಇವರ ಜೀವನದ ಪ್ರಮುಖ ಮತ್ತು ಅತ್ಯಂತ ಮಹತ್ವದ ಅಧ್ಯಾಯ ಆರಂಭ ಆಗೋದು 1998ರಲ್ಲಿ. ಇವರು ಶಾಂತಿ ಅನ್ನೋ ಸೌಮ್ಯ ಸ್ವಭಾವದ ಹಳ್ಳಿಯ ಹೆಣ್ಣು ಮಗಳನ್ನು ಸಾಂಪ್ರದಾಯಿಕವಾಗಿ ಮದುವೆ ಆಗ್ತಾರೆ. ನಂತರ ಎಲ್ಲರಂತೆ ಇವರ ಹೊಸ ಸಂಸಾರವೂ ಕೂಡ ಸಣ್ಣ ಪುಟ್ಟ ಆಸೆಗಳೊಂದಿಗೆ ತುಂಬ ಚೆನ್ನಾಗಿಯೇ ಸಾಗುತ್ತಿತ್ತು. ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಮುರುಗನಾಥನ್ ಅವರು ಒಂದು ಆಘಾತಕಾರಿ ಸತ್ಯವನ್ನು ಗಮನಿಸ್ತಾರೆ. ಅವರ ಹೆಂಡತಿ ಮುಟ್ಟಿನ ಸಮಯದಲ್ಲಿ ಬಳಸುತ್ತಿದ್ದದ್ದು ಮಾರುಕಟ್ಟೆಯ ಸ್ವಚ್ಛವಾದ ಸ್ಯಾನಿಟರಿ ಪ್ಯಾಡ್ಗಳನ್ನಲ್ಲ, ಬದಲಿಗೆ ಕಸದ ತೊಟ್ಟಿಯಲ್ಲಿ ಬಿಸಾಡುವಂಥ ಅತ್ಯಂತ ಅರಿದ ಕೊಳಕು ಬಟ್ಟೆ ಚೋರುಗಳನ್ನು. ಇದನ್ನು ಕಂಡು ತೀವ್ರವಾಗಿ ನೊಂದು ಮುರುಗನಾಥನ್, ಏಕೆ ನೀನು ಮಾರ್ಕೆಟಲ್ಲಿ ಸಿಗುವ ಸುರಕ್ಷಿತವಾದ ಸ್ಯಾನಿಟರಿ ಪ್ಯಾಡ್ಗಳನ್ನು ಬಳಸಬಾರದು ಎಂದು ಪ್ರೀತಿಯಿಂದ ಕೇಳ್ತಾರೆ. ಅವರ ಹೆಂಡತಿ ತಲೆ ತಗ್ಗಿಸಿ ಕೊಟ್ಟ ಉತ್ತರ ಇಡೀ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಗೆ ಹಿಡಿದ ಒಂದು ಕೈಗನ್ನಡಿಯಾಗಿತ್ತು.
ಆಕೆ ಅಂದಳು, ನಾವು ಪ್ರತಿ ತಿಂಗಳು ಆ ಪ್ಯಾಡ್ ಖರೀದಿಸಲು ಹೋದರೆ ಮನೆಗೆ ಬೇಕಾದ ಹಾಲು ಮತ್ತು ರೇಷನ್ ತರಲು ಹಣ ಇರುವುದಿಲ್ಲ. ನಮ್ಮ ಬಜೆಟ್ ಸಂಪೂರ್ಣವಾಗಿ ತಪ್ಪಿ ಹೋಗುತ್ತದೆ ಎಂದಿದ್ಲು. ಕೇವಲ ಅವರ ಪತ್ನಿಯಷ್ಟೇ ಅಲ್ಲ, ಗ್ರಾಮೀಣ ಭಾಗದ ಕೆಲವು ಬಡ ಮಹಿಳೆಯರು ಕೂಡ ಮುಟ್ಟಿನ ದಿನಗಳಲ್ಲಿ ಬೂದಿ, ಒಣಗಿದ ಎಲೆ ಮತ್ತು ಮರಳನ್ನು ಹಳೆ ಬಟ್ಟೆಯಲ್ಲಿ ಸುತ್ತಿ ಬಳಸುತ್ತಿದ್ದರು. ಇದರ ಪರಿಣಾಮವಾಗಿ ಹೆಣ್ಣು ಮಕ್ಕಳು ಭೀಕರವಾದ ಇನ್ಫೆಕ್ಷನ್ ಮತ್ತು ಗರ್ಭಕೋಶದ ಕಾಯಿಲೆಗಳಿಗೆ ತುತ್ತಾಗಿ ಯಾರಿಗೂ ಹೇಳಲಾಗದೆ ಮೌನವಾಗಿ ನರಳುತ್ತಿದ್ದರು. ಹೆಣ್ಣು ಮಕ್ಕಳ ಈ ಅಸಹಾಯಕತೆ ಮತ್ತು ಆರೋಗ್ಯದ ಮೇಲಿದ್ದ ನಿರ್ಲಕ್ಷ್ಯ ಮುರುಗನಾಥನ್ ಅವರ ಮನಸ್ಸನ್ನು ತೀವ್ರವಾಗಿ ಚುಚ್ಚತೊಡಗಿತು. ಮಾರ್ಕೆಟಲ್ಲಿ ದೊಡ್ಡ ಕಂಪನಿಗಳು ಮಾರುವ ಆ ಪ್ಯಾಡನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಾನೇ ಯಾಕೆ ನನ್ನ ಮನೆ ಹೆಣ್ಣು ಮಕ್ಕಳಿಗಾಗಿ ತಯಾರಿಸಬಾರದು ಅಂತ ಇವರು ದೃಢ ಸಂಕಲ್ಪ ಮಾಡಿ ಸ್ವತಃ ಸಂಶೋಧನೆಗೆ ಇಳಿತಾರೆ. ಮೊದಲಿಗೆ ಇವರು ಹತ್ತಿಯನ್ನು ತಂದು ಸಣ್ಣದಾಗಿ ಕತ್ತರಿಸಿ ಒಂದು ಬಟ್ಟೆಯಲ್ಲಿ ಸುತ್ತಿ ಪ್ಯಾಡ್ ತಯಾರಿಸಿ ನೀಡ್ತಾರೆ. ಆದರೆ ವೈಜ್ಞಾನಿಕವಾಗಿ ಜ್ಞಾನವಿಲ್ಲದೆ ತಯಾರಿಸಿದ ಆ ಹತ್ತಿಯ ಪ್ಯಾಡ್ಗಳು ರಕ್ತವನ್ನು ಹೀರದೆ ಸಂಪೂರ್ಣವಾಗಿ ಫೇಲ್ ಆಗ್ತವೆ. ಇವರ ಈ ನಿರಂತರ ಪ್ರಯತ್ನಗಳನ್ನು ಕಂಡು ಮನೆಯವರು ಸಹ ಇವರಿಗೆ ಬೆಂಬಲ ನೀಡುವುದನ್ನು ನಿಲ್ಲಿಸ್ತಾರೆ. ಯಾವುದೇ ಹೆಣ್ಣು ಮಗಳು ಇವರ ಈ ಮುಟ್ಟಿನ ಸಂಶೋಧನೆಗೆ ಸಹಕರಿಸದಿದ್ದಾಗ ಮುರುಗನಾಥನ್ ಅವರು ಧೃತಿಗೆಡಲಿಲ್ಲ. ಅವರು ಮಾಡಿದ ಮುಂದಿನ ಸಾಹಸ ಇಡೀ ಸಮಾಜಕ್ಕೆ ಹುಚ್ಚುತನವಾಗಿ ಕಂಡಿತು. ಅವರು ಕಸಾಯಿಖಾನೆಗೆ ಹೋಗಿ ಅಲ್ಲಿಂದ ಒಂದು ಪ್ಲಾಸ್ಟಿಕ್ ಟ್ಯೂಬ್ನಲ್ಲಿ ಮೇಕೆಯ ತಾಜಾ ರಕ್ತವನ್ನು ಗುಟ್ಟಾಗಿ ಸಂಗ್ರಹಿಸಿಕೊಂಡು ಬರ್ತಾರೆ. ಅದನ್ನು ತಮ್ಮ ಒಳ ಉಡುಪಿನೊಳಗೆ ಇಟ್ಟುಕೊಂಡು ಅದಕ್ಕೊಂದು ಸಣ್ಣ ಪೈಪ್ ಅಳವಡಿಸ್ತಾರೆ. ದಿನವಿಡೀ ರಸ್ತೆಗಳಲ್ಲಿ ನಡೆಯುವಾಗ ಆ ರಕ್ತದ ಟ್ಯೂಬನ್ನು ಕೈಯಿಂದ ಹೊತ್ತಿ ಬಟ್ಟೆಯೊಳಗೆ ರಕ್ತ ಹೊರಸೂಸುವಂತೆ ಮಾಡ್ತಿದ್ರು. ತಾವೇ ತಯಾರಿಸಿದ ಕಾಟನ್ ಪ್ಯಾಡ್ ಎಷ್ಟು ರಕ್ತವನ್ನು ಹೀರಬಲ್ಲದೆಂದು ಸ್ವತಃ ತಾವೇ ಗಂಡಸಾಗಿ ಪರೀಕ್ಷಿಸುತ್ತಿದ್ದರು. ಬಟ್ಟೆಯ ಮೇಲೆ ಕೆಂಪು ರಕ್ತದ ಕಲೆಗಳು ಕಂಡು ಬಂದಾಗ ಇಡೀ ಊರಿನ ಜನ ಇವರನ್ನು ವಿಕೃತ ಕಾಮುಕ ಎಂದು ಲೇವಡಿ ಕೂಡ ಮಾಡಿದರು. ಇವರ ಈ ಹುಚ್ಚುತನವನ್ನು ತಡೆಯಲಾರದೆ ಇವರ ಪ್ರೀತಿಯ ಹೆಂಡತಿ ಮನೆ ಬಿಟ್ಟು ಓಡಿ ಹೋಗ್ತಾಳೆ. ಹೆತ್ತ ತಾಯಿ ಕೂಡ ಇವನನ್ನು ದೂರ ತಳ್ಳಿಬಿಡ್ತಾರೆ. ಇಡೀ ಊರು ಇವರನ್ನು ಬಹಿಷ್ಕರಿಸುತ್ತೆ. ಆದರೂ ಮುರುಗನಾಥನ್ ಹೆಣ್ಣಿನ ಆರೋಗ್ಯದ ಮೇಲಿದ್ದ ಕಾಳಜಿಯಿಂದ ಹೆಜ್ಜೆಯನ್ನು ಹಿಂದಕ್ಕೆ ಇಡಲಿಲ್ಲ. ಹಲವಾರು ವರ್ಷಗಳ ಸತತ ಸೋಲುಗಳ ನಂತರ ಇವರಿಗೆ ಒಂದು ಅತಿ ದೊಡ್ಡ ವೈಜ್ಞಾನಿಕ ರಹಸ್ಯ ಪತ್ತೆಯಾಗುತ್ತೆ. ಸಾಮಾನ್ಯ ಹತ್ತಿ ರಕ್ತವನ್ನು ಹೆಚ್ಚು ಹೊತ್ತು ಹೀರಿಕೊಳ್ಳಲು ಸಾಧ್ಯವಿಲ್ಲ. ಪ್ಯಾಡ್ ತಯಾರಿಸಲು ಮರದ ತಿರುಳಿನಿಂದ ತಯಾರಿಸಿದ ಸೆಲ್ಯುಲೋಸ್ ಫೈಬರ್ ಬೇಕು. ಆದರೆ ಈ ಸೆಲ್ಯುಲೋಸ್ ಫೈಬರನ್ನು ಸಂಸ್ಕರಿಸಿ ಪ್ಯಾಡ್ ಆಗಿ ಪರಿವರ್ತಿಸುವ ಮಷಿನರಿಗಳು ವಿದೇಶದಿಂದ ಬರಬೇಕು ಮತ್ತು ಅವುಗಳ ಬೆಲೆ ಕೋಟ್ಯಾಂತರ ರೂಪಾಯಿಗಳಾಗಿದ್ದವು. ಒಬ್ಬ ಸಾಧಾರಣ ಬಡ ಬಿಲ್ಡರ್ ಆದ ಮುರುಗನಾಥನ್ ಅವರಿಗೆ ಕೋಟಿ ರೂಪಾಯಿ ತರುವುದು ಅಸಾಧ್ಯ ಆವತ್ತು. ಇಲ್ಲಿಯೇ ಅವರು ತಮ್ಮ ಅದ್ಭುತ ದೇಶಿ ಬುದ್ಧಿವಂತಿಕೆಯನ್ನು ಬಳಸಿದರು. ಮಲ್ಟಿನ್ಯಾಷನಲ್ ಕಂಪನಿಗಳ ಕೋಟ್ಯಾಂತರ ರೂಪಾಯಿ ತಂತ್ರಜ್ಞಾನವನ್ನು ಅತ್ಯಂತ ಸರಳಗೊಳಿಸಿ ಕೇವಲ 35,000 ರೂಪಾಯಿಗಳ ವೆಚ್ಚದಲ್ಲಿ ಸ್ಯಾನಿಟರಿ ಪ್ಯಾಡ್ ತಯಾರಿಸುವ ಒಂದು ಚಿಕ್ಕ ಕೈಗೆಟುಕುವ ಯಂತ್ರವನ್ನು ತಮ್ಮದೇ ಕೈಯಾರೆ ಕಂಡುಹಿಡಿದರು. ಈ ಕ್ರಾಂತಿಕಾರಿ ಯಂತ್ರದ ವಿನ್ಯಾಸವನ್ನು ಕಂಡು ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. 2006ರಲ್ಲಿ IIT ಮದ್ರಾಸ್ನ ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಇವರ ಈ ಆವಿಷ್ಕಾರಕ್ಕೆ ಭಾರತದ ಅತ್ಯುನ್ನತ ತಾಂತ್ರಿಕ ಪ್ರಶಸ್ತಿಯನ್ನು ನೀಡಿ ಜಾಗತಿಕ ಮಟ್ಟದಲ್ಲಿ ಭಾರಿ ಗೌರವ ಮತ್ತು ಮನ್ನಣೆಯನ್ನು ನೀಡಿತು. ಸ್ನೇಹಿತರೆ, ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಉದ್ಯಮಿಯಾಗಿ ಹೊರಹೊಮ್ಮಿದ ನಂತರ ಇವರು ತಮ್ಮದೇ ಆದ ಜಯಶ್ರೀ ಇಂಡಸ್ಟ್ರೀಸ್ ಎಂಬ ಒಂದು ಸೋಷಿಯಲ್ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಇವರು ಈ ಅದ್ಭುತ ಯಂತ್ರದ ಪೇಟೆಂಟನ್ನು ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೋಟಿ ಕೋಟಿ ಹಣಕ್ಕೆ ಮಾರಿ ಐಷಾರಾಮಿ ಜೀವನ ನಡೆಸಬಹುದಿತ್ತು. ಆದರೆ ಮುರುಗನಾಥನ್ ಅವರ ಉದ್ದೇಶ ಹಣ ಮಾಡುವುದಾಗಿರಲಿಲ್ಲ, ಬದಲಿಗೆ ಭಾರತದ ಪ್ರತಿಯೊಬ್ಬ ಬಡ ಹೆಣ್ಣು ಮಗಳ ಆರೋಗ್ಯವನ್ನು ಕಾಪಾಡುವುದಾಗಿತ್ತು. ಆದ್ದರಿಂದ ಇವರು ಆ ಯಂತ್ರಗಳನ್ನು ಯಾವುದೇ ದೊಡ್ಡ ಕಂಪನಿಗೆ ಮಾರದೆ ದೇಶದ ಗ್ರಾಮೀಣ ಭಾಗದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ವಿತರಿಸಿದರು. ಅವರು ಹಳ್ಳಿಗಳಿಗೆ ಹೋಗಿ ಮಹಿಳೆಯರಿಗೆ ಈ ಯಂತ್ರವನ್ನು ಆಪರೇಟ್ ಮಾಡುವುದನ್ನು ಕಲಿಸಿಕೊಟ್ರು. ಇದರಿಂದಾಗಿ ಹಳ್ಳಿಯ ಮಹಿಳೆಯರೇ ಸ್ವತಃ ಅತ್ಯಂತ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳನ್ನು ಸ್ಥಳೀಯವಾಗಿಯೇ ತಯಾರಿಸಿ ಬಳಸಲು ಆರಂಭಿಸಿದರು. ಇವರ ಈ ಒಂದು ಹೆಜ್ಜೆ ಗ್ರಾಮೀಣ ಹೆಣ್ಣು ಮಕ್ಕಳಿಗೆ ಕೇವಲ ಆರೋಗ್ಯ ಮತ್ತು ಸ್ವಚ್ಛತೆಯನ್ನು ಒದಗಿಸಿದ್ದಲ್ಲದೆ ಲಕ್ಷಾಂತರ ಮಹಿಳೆಯರಿಗೆ ಗೌರವಾನ್ವಿತ ಮತ್ತು ಸ್ವಾವಲಂಬಿ ಉದ್ಯೋಗವನ್ನು ನೀಡಿತು. ಇವತ್ತು ಇವರ ಈ ಸರಳ ತಂತ್ರಜ್ಞಾನದ ಯಂತ್ರಗಳು ಭಾರತದ 23ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸ್ನೇಹಿತರೆ, ಜಗತ್ತಿನಲ್ಲಿ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಹಣ ಗಳಿಸುವುದು ಎಂದಿಗೂ ದೊಡ್ಡ ಸಾಧನೆ ಆಗಲಾರದು. ಆದರೆ ನಮ್ಮಲ್ಲಿರುವ ಜ್ಞಾನದಿಂದ ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದ ಕೋಟ್ಯಾಂತರ ಹೆಣ್ಣು ಮಕ್ಕಳ ಕಣ್ಣೀರನ್ನು ಒರೆಸುವುದು ಇದೆಯಲ್ಲ, ಅದುವೇ ಜಗತ್ತಿನ ಅತ್ಯಂತ ಶ್ರೇಷ್ಠ ಸಾಧನೆ. ಯಾವ ಪತ್ನಿ ಇವರನ್ನ ಹುಚ್ಚ ಎಂದು ತಪ್ಪು ತಿಳಿದು ಮನೆ ಬಿಟ್ಟು ಹೋಗಿದ್ಲೋ ಅದೇ ಪತ್ನಿ ಶಾಂತಿ ಇವರ ಜಾಗತಿಕ ಸಾಧನೆ ಮತ್ತು ಹೆಣ್ಣು ಮಕ್ಕಳ ಮೇಲಿದ್ದ ಪವಿತ್ರವಾದ ಕಾಳಜಿನ ಅರ್ಥ ಮಾಡಿಕೊಂಡು ಹೆಮ್ಮೆಯಿಂದ ಮರಳಿ ಬಂದಳು. ಭಾರತ ಸರ್ಕಾರ ಇವರ ಈ ನಿಸ್ವಾರ್ಥ ಸಾಮಾಜಿಕ ಸೇವೆಯನ್ನು ಪರಿಗಣಿಸಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ
ಪದ್ಮಶ್ರೀ ನೀಡಿ ಗೌರವಿಸಿತು. ಒಬ್ಬ ಸಾಧಾರಣ ಶಾಲೆಯನ್ನು ಅರ್ಧಕ್ಕೆ ಬಿಟ್ಟ ನೇಕಾರನ ಮಗ ತನಗಿದ್ದ ಸಾಮಾಜಿಕ ಕಳಕಳಿಯಿಂದ ಇಡೀ ದೇಶದ ಹೆಣ್ಣು ಮಕ್ಕಳ ಆರೋಗ್ಯ ವ್ಯವಸ್ಥೆಯನ್ನೇ ಬದಲಾಯಿಸಿ ಬಿಟ್ರು. ಇವರ ಈ ನೈಜ ಜೀವನದ ಅದ್ಭುತ ಕಥೆಯನ್ನು ಆಧರಿಸಿ 2018ರಲ್ಲಿ ಬಾಲಿವುಡ್ನ ಪ್ರಸಿದ್ಧ ನಟ ಅಕ್ಷಯ್ ಕುಮಾರ್ ಅಭಿನಯದ ಪ್ಯಾಡ್ ಮ್ಯಾನ್ ಎಂಬ ಸೂಪರ್ ಹಿಟ್ ಚಲನಚಿತ್ರವೂ ಸಹ ತೆರೆ ಕಂಡಿತು. ಸಮಾಜ ನಿಮ್ಮ ಹೊಸ ಆಲೋಚನೆಗಳನ್ನು ಕಂಡು ಆರಂಭದಲ್ಲಿ ಹುಚ್ಚ ಅಂದಾಗ ಎಂದಿಗೂ ಯಾರು ಕೂಡ ಬೇಸರ ಪಡಬೇಡಿ. ಯಾಕಂದರೆ ನೆನಪಿಡಿ, ಈ ಜಗತ್ತಿನಲ್ಲಿ ಇತಿಹಾಸವನ್ನು ಸದಾ ಬದಲಾಯಿಸಿ ಹೊಸ ಇತಿಹಾಸ ಸೃಷ್ಟಿಸುವುದೇ ಇಂತಹ ಸಕಾರಾತ್ಮಕ ಹುಚ್ಚರು ಅನ್ನೋದಕ್ಕೆ ಅರುಣಾಚಲ ಮುರುಗನಾಥಂ ಅವರೇ ಜೀವಂತ ಸಾಕ್ಷಿ. ಸೊ ಸ್ನೇಹಿತರೆ, ನಿಮಗೂ ಈ ಹೆಮ್ಮೆಯ ಭಾರತೀಯ ಪ್ಯಾಡ್ಮ್ಯಾನ್ನ ಸ್ಫೂರ್ತಿದಾಯಕ ಕಥೆ ಇಷ್ಟವಾಗಿದ್ದರೆ ಖಂಡಿತ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೆಣ್ಣು ಮಕ್ಕಳ ಮೇಲಿನ ಈ ಕಾಳಜಿಯ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಮತ್ತು ಟ್ರೆಂಡಿಂಗ್ ಟಾಪಿಕ್ ಆಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.